ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ಗಳು ಮತ್ತು ಅಂಥವರು ಮಾಡ್ತಾರೋ ವಿಡಿಯೋಗಳೆಂದರೆ ರಮ್ಮಿ ಆಡಿ ದುಡ್ಡು ಗೆಲ್ಲಿ, ಪಬ್ಜಿ ಆಡಿ ದುಡ್ಡು ಗೆಲ್ಲಿ, ಅದನ್ನು ಆಡಿ ದುಡ್ಡು ಗೆಲ್ಲಿ, ಇದನ್ನು ಆಡಿ ದುಡ್ಡು ಗೆಲ್ಲಿ ಅಂತ ಬರೀ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಆದರೂ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ? ಅದ್ರ ಬಗ್ಗೆ ಹೇಳ್ಬೋದಲ್ಲ. ಟೀ ಅಂಗಡಿ ಮಾಡಿ ದುಡ್ಡು ಮಾಡಿ, ತರಕಾರಿ ಮಾರಿ ದುಡ್ಡು ಮಾಡಿ, ಹಣ್ಣು ವ್ಯಾಪಾರ ಮಾಡಿ ದುಡ್ಡು ಮಾಡಿ, ಪಕೋಡ ಮಾರಿ ದುಡ್ಡು ಮಾಡಿ, ಯಾರು ದುಡ್ಕೊಂಡು ತಿನ್ನೋದು ಹೇಳ್ತಾಯಿಲ್ಲ ಸ್ನೇಹಿತರೆ. ಎಲ್ಲ ಬರೀ ಹೇಳ್ತಿರೋದೇನು, ಪಬ್ಜಿ ಆಡಿ ದುಡ್ಡು ಗೆಲ್ಲಿ, ಅದನ್ನಾಡಿ ದುಡ್ಡು ಗೆಲ್ಲಿ ಅಂತ ನಿಮ್ಮ ಒಂದು ದಿವಸದ ಪೇಮೆಂಟ್ಗೋಸ್ಕರ ದುಡಿತಕ್ಕಂಥ ಕೂಲಿಕರ ಇಡೀ ವರ್ಷದ ಕೂಡನ್ನು ಹಾಳು ಮಾಡ್ತಿದ್ದೀರಲ್ಲ. ನಿಮಗೆ ನ್ಯಾಯನ ಇದು? ಇದನ್ನು ಯಾರು ಕೇಳಿರಲ್ವ? ನೋಡ್ರಿ, ಹೇಳ್ತಿದ್ದೇನೆ, ಯಾವುದೇ ಒಂದು ವ್ಯಕ್ತಿ ಆಗಲಿ ದುಡ್ಕೊಂಡು ತಿನ್ನೋದು ಕಲಿಸ್ರಿ. ಆದರೆ ಆರಾಮಾಗಿ ಕೂತ್ಕೊಂಡು ಆನ್ಲೈನಲ್ಲಿ ಬೆಟ್ಟಿಂಗ್ ಆಡಿ ಅಂತಂದು ಎಷ್ಟು ಜನ ಬೆಟ್ಟಿಂಗಲ್ಲಿ ದುಡ್ಡು ಕೂತ್ಕೊಂಡು ಹೆಂಡತಿ ಮಕ್ಕಳನ್ನ ದೂರ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ನಿಮಗೆ ಗೊತ್ತಾಯ್ತಾ? ಯಾಕೆ? ಅದು ನಿಮ್ಮ ಒಂದು ತುತ್ತಿನ ಕೂಳಿಗೋಸ್ಕರ. ನಿಮ್ಮ ಒಂದು ತುತ್ತಿನ ಕೂಳಿಗೋಸ್ಕರ ನೀವು ವಿಡಿಯೋ ಮಾಡ್ತೀರಾ. ಆದರೆ ಇವತ್ತಿನ ಯುವಕರು ಇಡೀ ವರ್ಷದ ಕುಳನ್ನು ಕಳ್ಕೊಂಡು ಬರೀ ಬೆಟ್ಟಿಂಗ್ ಲೈನಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಸಾಲ ಮಾಡ್ಕೊಂಡು ಇವತ್ತು ಮನೆ ಮಠಗಳನ್ನ ಮಾರ್ಕೊಂಡು ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಗಳನ್ನ ದೂರ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಇನ್ನು ಮುಂದೆ ಇಂಥ ವಿಡಿಯೋಗಳನ್ನ ಮಾಡೋದು ಬಿಡ್ರಿ, ದುಡ್ಕೊಂಡು ತಿನ್ನೋದು ಕಲಿಸ್ರಿ ಅಂತ ಹೇಳಿದೆ ನನ್ನ ಒಂದು ಆಶಯ. ನಮಸ್ಕಾರ. ಜಯ ಕರ್ನಾಟಕ ಮಾತೆ.